ನಮಸ್ಕಾರ. ಮುಖ್ಯಾಂಶಗಳು. ವಿದೇಶಿ ಶಕ್ತಿಗಳ ದುಷ್ಕೃತ್ಯ ತಡೆಗೆ ದೆಹಲಿ ಪೊಲೀಸರಿಂದ ಕಟ್ಟುನಿಟ್ಟಿನ ನಿಗಾ ಅಗತ್ಯ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವಿಜಯಪುರ ಜಿಲ್ಲೆ ಜನತೆಯ ಬಹುದಿನಗಳ ಬೇಡಿಕೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವರ್ಚುವಲ್ ಮೂಲಕ ಶಿಲಾನ್ಯಾಸ. ಜನರ ಬವಣೆ ನಿವಾರಿಸಲು 1,500 ಪುರಾತನ ಅನಗತ್ಯ ಕಾನೂನುಗಳು ರದ್ದು. ಭೂ ವಿಜ್ಞಾನ ರಂಗದಲ್ಲೂ ಸುಧಾರಣೆ. ಡಾಕ್ಟರ್ ಹರ್ಷವರ್ಧನ್. ಚೆನ್ನೈನಲ್ಲಿ 2ನೇ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 190 ರನ್. ವಾರ್ತೆಗಳ ವಿವರ. ಈ ಬಾರಿಯ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಅತ್ಯುತ್ತಮ ಪೆರೇಡ್ ನಿರ್ವಹಿಸಿದ ದೆಹಲಿ ಪೊಲೀಸರು ಮತ್ತು ಜಾಟ್ ರೆಜಿಮೆಂಟ್ ಕೇಂದ್ರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಅತ್ಯುತ್ತಮ ಪಥಸಂಚಲನ ತಂಡಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ದೇಶದ ಯಾವುದೇ ಭಾಗದ ಪೊಲೀಸರಿಗೆ ಇಲ್ಲದ ವಿಶೇಷ ಜವಾಬ್ದಾರಿಗಳನ್ನು ರಾಷ್ಟ್ರದ ರಾಜಧಾನಿಯ ಪೊಲೀಸರು ನಿರ್ವಹಿಸಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗಣರಾಜ್ಯೋತ್ಸವ ದಿನದಂದು ಆಯೋಜಿಸಲಾಗಿದ್ದ ಪೆರೇಡ್ನಲ್ಲಿ ಅತ್ಯುತ್ತಮ ಪಥ ಸಂಚಲನ ಪ್ರಶಸ್ತಿಗೆ ಭಾಜನವಾಗಿರುವ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದ ಅವರು, ದೆಹಲಿಗೆ ವಿದೇಶಿ ಗಣ್ಯರು ಆಗಮಿಸುತ್ತಿರುತ್ತಾರೆ, ಅವರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ದೆಹಲಿ ಪೊಲೀಸರದಾಗಿರುತ್ತದೆ ಎಂದರು. ಇದರ ಜೊತೆಗೆ ನೆರೆಯ ವಿದೇಶಿ ಶಕ್ತಿಗಳು ಕೂಡ ತಮ್ಮ ಕೆಟ್ಟ ವರ್ತನೆಯಿಂದ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಲೇ ಇರುತ್ತವೆ. ಇದರ ಕೇಂದ್ರ ಬಿಂದು ದೆಹಲಿಯಾಗಿರುತ್ತದೆ. ಹೀಗಾಗಿ ಈ ಬಗ್ಗೆಯೂ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ಇಡಬೇಕಾಗುತ್ತದೆ ಎಂದರು. ಈ ಎಲ್ಲ ಗುರುತರ ಕಾರ್ಯಭಾರಗಳ ನಡುವೆಯೂ ಅತ್ಯುತ್ತಮ ಪಥಸಂಚಲನ ತಂಡ ಪ್ರಶಸ್ತಿಗೆ ಭಾಜನವಾಗಿರುವುದು ಸಾಮಾನ್ಯದ ವಿಷಯವಲ್ಲ ಎಂದು ಹೇಳಿದರು. विदेशी ताकतें भी कुछ हमारे पड़ोस की यदि कोई मैसेज देना चाहती हैं अपनी नापाक हरकतों के द्वारा, तो दिल्ली को ही वो केंद्र बिंदु बनाती हैं. बराबर हमारी दिल्ली पुलिस को उसके लिए सक्रिय रहना पड़ता है. तो इस काम में भी लगे रहने के बावजूद amongst the auxiliary forces और हमारी आर्म्ड पुलिस, सेंट्रल आर्म्ड पुलिस फोर्सेस, इनके बीच बेस्ट मार्चिंग कंटिंजेंट का अवार्ड हासिल करना, ट्रॉफी हासिल करना, ये कोई छोटी बात नहीं है. इसके लिए यहां पर मैं अपनी जाट रेजिमेंट, जिसने कि बेस्ट मार्चिंग कंटिंजेंट के रूप में अवार्ड हासिल किया है, उसको भी बधाई देता हूं. और दिल्ली पुलिस को भी इस अवार्ड के लिए अपनी तरफ से हार्दिक शुभकामनाएं देते हुए अपना निवेदन समाप्त करता हूं. ವಿಜಯಪುರದಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವಿದ್ಯುಕ್ತವಾಗಿ ಶಿಲಾನ್ಯಾಸ ನೆರವೇರಿಸಿದರು. ಶಿವಮೊಗ್ಗದಿಂದ ಆನ್ಲೈನ್ ಮೂಲಕ ಅವರು ಬಟನ್ ಒತ್ತುವ ಮೂಲಕ ಈ ಕಾರ್ಯಕ್ರಮ ನೆರವೇರಿಸಿದರು. ಇದರೊಂದಿಗೆ ವಿಜಯಪುರ ಜಿಲ್ಲೆಯ ಜನತೆಯ ಬಹುದಿನಗಳ ಕನಸು ನನಸಾದಂತಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾತನಾಡಿ, ಶರಣರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಇದಾಗಿದ್ದು, ರಫ್ತು ಗುಣಮಟ್ಟದ ದ್ರಾಕ್ಷಿ ಸೇರಿದಂತೆ ಮತ್ತಿತರೆ ತೋಟಗಾರಿಕೆ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತಿದೆ. ಹಾಗಾಗಿ ಇಲ್ಲಿ ವಿಮಾನ ನಿಲ್ದಾಣದ ಅವಶ್ಯಕತೆ ಇತ್ತು ಎಂದು ಹೇಳಿದರು. ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ ಹಿನ್ನೆಲೆಯುಳ್ಳ ಹಾಗೂ ಜಗಜ್ಯೋತಿ ಬಸವೇಶ್ವರರ ಜನ್ಮಸ್ಥಳವಾಗಿರುವ ಈ ಜಿಲ್ಲೆಯಲ್ಲಿ ಶೀಘ್ರವಾಗಿ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಅಂದಾಜು 220 ಕೋಟಿ ರೂಪಾಯಿ ಮೊತ್ತದಲ್ಲಿ 2 ಹಂತಗಳಲ್ಲಿ ಕೈಗೊಳ್ಳಲಾಗುತ್ತಿದೆ ಎಂದು ಯಡಿಯೂರಪ್ಪ ಹೇಳಿದರು. ಶೀಘ್ರವಾಗಿ ಬೆಳೆಯತಕ್ಕಂಥ ಆರ್ಥಿಕ ಮತ್ತು ಪ್ರವಾಸೋದ್ಯಮದ ಪ್ರಾಮುಖ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲೆಯ
ಕರುಣಾಪುರ ಮಧುಬಾವಿ ಗ್ರಾಮದಲ್ಲಿನ ಸುಮಾರು 727 ಎಕರೆ ಜಮೀನಿನಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ತೀರ್ಮಾನಿಸಲಾಗಿದೆ. ಅದರಂತೆ ವಿಜಯಪುರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಯನ್ನು 220 ಕೋಟಿ ಅಂದಾಜು ಮೊತ್ತದಲ್ಲಿ 2 ಹಂತಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಪ್ರತಿದಿನ ವಿಎಫ್ಆರ್ ಕಾರ್ಯಾಚರಣೆಗಳಿಗಾಗಿ ಗ್ರೀನ್ಫೀಲ್ಡ್ ದೇಶೀಯ ವಿಮಾನ ಕಾರ್ಯಾಚರಣೆಗೆ ಅನುವಾಗುವಂತೆ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುವುದು. ವಿಜಯಪುರ ಮೊದಲ ಹಂತದ ಯೋಜನೆ ಉಸ್ತುವಾರಿ ಸಲಹೆಗಾರರಾಗಿ ಎಸ್ಎಸ್ ಐಡೆಕ್ ಸಂಸ್ಥೆಯನ್ನು ನೇಮಿಸಲು ಜುಲೈ 2020ರಲ್ಲಿ ಅನುಮೋದನೆ ನೀಡಲಾಗಿದೆ. ಮೊದಲನೇ ಹಂತದ ಕಾಮಗಾರಿನ 95 ಕೋಟಿಗಳ ಮೊತ್ತ ಅನುಷ್ಠಾನಗೊಳಿಸಲು ಡಿಸೆಂಬರ್ 2020ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಹ ನೀಡಲಾಗಿದೆ. ವಿಜಯಪುರ ವಿಮಾನ ನಿಲ್ದಾಣದ ಕಾಮಗಾರಿಗಳ ಮೇಜು ವಿಚಾರಣೆಯನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮಾಡಲಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಂಸದ ರಮೇಶ್ ಜಿಗಜಿಣಗಿ ಹಾಗೂ ಆ ಭಾಗದ ಶಾಸಕರು ಮತ್ತಿತರ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವು ದೇಶದ ಸಂಸ್ಕೃತಿ ಹಾಗೂ ಪರಂಪರೆಗಳಿಗೆ ನೂತನ ಆಯಾಮ ನೀಡುವ ಕಾರ್ಯವಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಬಿಬಿಎಂಪಿ ಕಚೇರಿ ಆವರಣದಲ್ಲಿ ಆಡಳಿತ ಮಂಡಳಿ ವತಿಯಿಂದ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ನಿಧಿ ಸಮರ್ಪಣೆ ವೇಳೆ ಸುದ್ದಿಗಾರರೊಂದಿಗೆ ಅವರು, ರಾಮ ಮಂದಿರವು ರಾಮ ಭಕ್ತರಿಂದಲೇ ನಿರ್ಮಾಣವಾಗಬೇಕು ಎಂಬ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ. ಇದೊಂದು ಮಹತ್ವದ ಸೇವಾ ಕಾರ್ಯವಾಗಿದ್ದು, ಇಡೀ ದೇಶದ ಜನತೆ ಕೈಲಾದ ಸೇವೆ ಸಲ್ಲಿಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಒಂದು ಸಾಮಾಜಿಕ ವ್ಯವಸ್ಥೆಗಳು ನಿರ್ಮಾಣ ಆಗಿರುವಂಥದ್ದು, ಇದರಲ್ಲಿ ಪ್ರತಿಯೊಬ್ಬನು ಕೊಡುಗೆ ಇರಬೇಕು. ಸರ್ಕಾರವನ್ನು ಅವಲಂಬನೆ ಮಾಡಬಾರ್ದು. ಸರ್ಕಾರವನ್ನು ಅವಲಂಬನೆ ಮಾಡದೆ ರಾಮ ಭಕ್ತರಿಂದಲೇ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಇಲ್ಲಿಯ ನೌಕರ ವರ್ಗದವರು ವಿಶೇಷವಾಗಿ ತಮ್ಮ ಶ್ರಮದಿಂದ ತಾವು ಗಳಿಸಿದಂಥ ಆ ಹಣವನ್ನು ಆ ಶ್ರೀರಾಮನ ಒಂದು ಮಂದಿರ ನಿರ್ಮಾಣಕ್ಕೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು ಇದೊಂದು ದೊಡ್ಡ ಕಾರ್ಯಕ್ರಮ. ಹೊಸ ಭೂ ಪ್ರಾದೇಶಿಕ ಮಾರ್ಗಸೂಚಿಗಳು ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವನ್ನಾಗಿಸುವ ಪ್ರಧಾನಮಂತ್ರಿಯವರ ಕನಸನ್ನು ನನಸಾಗಿಸಲು ಸಹಕಾರಿ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂ ವಿಜ್ಞಾನಗಳ ಖಾತೆ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಭೂ ಪ್ರಾದೇಶಿಕ ದತ್ತಾಂಶ ಮಾರ್ಗಸೂಚಿಗಳ ಕುರಿತಂತೆ ವಿವರ ನೀಡಿದ ಅವರು, ಈ ಹೊಸ ಮಾರ್ಗಸೂಚಿಗಳು ನಾವೀನ್ಯತೆ, ಭೂ ಪ್ರಾದೇಶಿಕ ದತ್ತಾಂಶ ವಿಶ್ಲೇಷಣೆ, ನಕ್ಷೆ ತಯಾರಿಕೆಯ ಮೂಲಕ ನವಭಾರತ ಮತ್ತು ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೂ ನೆರವಾಗಲಿದೆ ಎಂದರು. ಉತ್ತಮ ಗುಣಮಟ್ಟದ ನಕ್ಷೆಯ ಕೊರತೆಯಿಂದ ಸಮಸ್ಯೆ ಎದುರಿಸುತ್ತಿರುವ ಕೃಷಿ, ಗಣಿ, ನಗರ ನಿರ್ಮಾಣ, ಸಾರಿಗೆ, ವಿತರಣೆ, ಇ-ವಾಣಿಜ್ಯ, ನದಿಗಳ ಜೋಡಣೆ, ಕೈಗಾರಿಕಾ ಕಾರಿಡಾರ್ ಇತ್ಯಾದಿ 100 ಕ್ಷೇತ್ರಗಳಿಗೆ ಈ ಜಿಯೋಸ್ಪೇಷಿಯಲ್ ಅಥವಾ ಭೂ ಪ್ರಾದೇಶಿಕ ದತ್ತಾಂಶ ಸಹಕಾರಿ ಎಂದು ಹೇಳಿದರು. ದೀರ್ಘಕಾಲೀನ ತೊಳಲಾಟವನ್ನು ನಿವಾರಿಸಿ ಭಾರತೀಯರ ಬದುಕನ್ನು ಸುಗಮಗೊಳಿಸಲು ಎಲ್ಲ ಕ್ಷೇತ್ರಗಳಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಧಾರಣೆ ತರುತ್ತಿದ್ದಾರೆ. ಪುರಾತನ ಮತ್ತು ಅನಗತ್ಯ ಕಾನೂನುಗಳಿಂದ ಜನರಿಗೆ ಆಗುತ್ತಿದ್ದ ಬವಣೆ ತಪ್ಪಿಸಲು ಸುಮಾರು 1500 ಕಾಯ್ದೆಗಳನ್ನು ರದ್ದು ಮಾಡಲಾಗಿದ್ದು, ಪರಿಣಾಮಕಾರಿ ಬದಲಾವಣೆ ತಂದಿದ್ದಾರೆ ಎಂದು ತಿಳಿಸಿದರು. Just to maybe there, what I repeat is repetition, but I want that it should be highlighted and stressed and impressed upon everybody, and I am sure that these new guidelines, they will significantly boost the innovation geospatial sector, and they will certainly play a very, very important role in fulfilling or realizing or helping the country in realizing the dream of our Prime Minister. He has dreamt about a new India by 2022. He has asked everyone to work sincerely, dedicatedly and honestly for an Atmanirbhar Bharat, and he wants India to grow into a $5 trillion economy.
And I can say with lot of conviction, and with whatever experience I have in the Science and Technology Ministry, and with what is going to happen with the easing out of all these regulations and the deregulation activity, which has already happened in most of the countries of the whole world. In fact, I would say India is a little late in doing that. It's already a global phenomenon that has already happened. So these new guidelines, they are going to liberalize map making and democratize geospatial data sets, which is the crucial requirement for the geospatial industry. ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸೆಣಬು ಬೆಳೆಯುವ ರಾಜ್ಯಗಳ 5 ಲಕ್ಷ ರೈತರ ನೆರವಿಗಾಗಿ ಪ್ರಮಾಣೀಕೃತ ಸೆಣಬು ಬೀಜ ವಿತರಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜವಳಿ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಪ್ರಮಾಣೀಕೃತ ಸೆಣಬು ಬೀಜ ವಿತರಣೆ ಹಾಗೂ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಸೆಣಬು ಬೆಳೆಗಾರರ ಜಾಗೃತಿ ತರಬೇತಿ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಅವರು 2014-15ರಲ್ಲಿ ಸೆಣಬಿನ ಕನಿಷ್ಠ ಬೆಂಬಲ ಬೆಲೆ 2,400 ರೂಪಾಯಿ ಇತ್ತು. ಇದನ್ನು 2020-21ರಲ್ಲಿ 4,225ಕ್ಕೆ ಹೆಚ್ಚಿಸಲಾಗಿದೆ ಎಂದರು. ಪ್ರಧಾನಿ ಅವರ ಆಶಯ ಮತ್ತು ಆದೇಶದಂತೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನ ನೇರವಾಗಿ ಸೆಣಬು ಬೆಳೆಯುವ ರೈತರ ಖಾತೆಗೆ ತ್ವರಿತವಾಗಿ ಜಮಾ ಮಾಡಲಾಗಿದೆ ಎಂದು ತಿಳಿಸಿದರು. ಸೆಣಬು ನೆನೆಸುವ ಹೊಂಡಗಳ ಅಂದರೆ ರೆಟ್ಟಿಂಗ್ ಟ್ಯಾಂಕ್ ನಿರ್ಮಾಣವನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವ್ಯಾಪ್ತಿಗೆ ತಂದ ತರುವಾಯ 46 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿದೆ ಎಂದು ಹೇಳಿದರು. टीम एग्रीकल्चर का विशेष आभार व्यक्त करती हूं। ये भी कहना उचित होगा कि कृषि मंत्रालय ने टेक्सटाइल मंत्रालय के निवेदन पर देश भर के उन सभी राज्यों को आमंत्रित किया जहां पर जूट की खेती होती है, इस निवेदन के साथ कि हम प्रदेश सरकारों के साथ मिलकर हाई यील्ड वैरायटी सर्टिफाइड सीड को हमारे किसानों तक पहुंचाएं। चुनौतियों को देखते हुए कृषि विभाग और टेक्सटाइल विभाग के बीच में समन्वय को और भी सशक्त किया गया और अगस्त 2020 में जो सिलसिला शुरू हुआ था 60 मेट्रिक टन सीड्स का, वो बढ़कर अगस्त 2020 में संकल्प नया स्थापित हुआ 10,000 क्विंटल हाई यील्ड वेराइटी सर्टिफाइड सीड्स का। आज ये कहते हुए मैं अभिभूत हूं कि आपके इन प्रयासों की वजह से देश के 5 लाख जूट किसानों को फायदा होगा। कृषि विभाग की ओर से टेक्सटाइल मंत्रालय के समन्वय हेतु अगर आज एमएसपी ऑपरेशन की भी बात करें तो ये कहना उचित होगा कि साल 2014-15 में जूट में एमएसपी 2,400 रुपए था, जो बढ़ के साल 2020-21 में 4,225 रुपए हुआ। प्रधानमंत्री जी के नेतृत्व में एमएसपी ऑपरेशन को सफलतापूर्वक पूर्ण करने के लिए प्रधानमंत्री जी के आदेश अनुसार एमएसपी की राशि सीधा किसान के बैंक के खाते में त्वरित रूप से पहुंचाने के लिए मैं विशेष अभिनंदन टीम जूट का टेक्सटाइल विभाग और कृषि मंत्रालय में करना चाहती हूं। ರಾಜ್ಯಾದ್ಯಂತ ಇಂದು 2ನೇ ಹಂತದ ಕೋವಿಡ್-19 ಲಸಿಕೆ ವಿತರಣೆ ಪ್ರಾರಂಭವಾಗಿದೆ. ಮೊದಲ ಹಂತದಲ್ಲಿ ಲಸಿಕೆ ಪಡೆದು 28 ದಿನ ಪೂರೈಸಿದವರಿಗೆ ಈ ಹಂತದಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಕಳೆದ ತಿಂಗಳು ಜನವರಿ 16ರಂದು ರಾಜ್ಯದ 243 ಕೇಂದ್ರಗಳಲ್ಲಿ ಮೊದಲ ಹಂತದ ಲಸಿಕೆ ವಿತರಣೆಗೆ ಚಾಲನೆ ನೀಡಲಾಗಿತ್ತು. 2ನೇ ಹಂತದಲ್ಲಿ ಲಸಿಕೆ ವಿತರಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಮಾರ್ಗಸೂಚಿ ನೀಡಿದ್ದು, ಅದರನ್ವಯ ಲಸಿಕೆ ನೀಡಿಕೆಗೆ ರಾಜ್ಯದಲ್ಲೂ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಕೊರೋನಾ ವಾರಿಯರ್ಸ್ಗಳು, ಆರೋಗ್ಯ ಕಾರ್ಯಕರ್ತರು ಹಾಗೂ ಮುನ್ನೆಲೆ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದೆ.
ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ 82,85,285 ಫಲಾನುಭವಿಗಳು ಲಸಿಕೆ ತೆಗೆದುಕೊಂಡಿದ್ದಾರೆ. ಲಸಿಕೆ ಪಡೆಯುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು, ಕೊರೋನಾ ವಾರಿಯರ್ಸ್, ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲೂ ಹೆಚ್ಚಳವಾಗಿದ್ದು, 97.29% ಏರಿಕೆಯಾಗಿದೆ. ಸೋಂಕಿತ ಒಟ್ಟು ಪ್ರಕರಣಗಳ ಸಂಖ್ಯೆ 1,9,16,589ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,39,637 ಸಕ್ರಿಯ ಪ್ರಕರಣಗಳಿದ್ದು, 1,06,21,220 ಮಂದಿ ಗುಣಮುಖರಾಗಿದ್ದಾರೆ. ಇದುವರೆಗೆ 1,55,732 ಸೋಂಕಿತರು ಮೃತಪಟ್ಟಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ದಿನೇ ದಿನೇ ಹೆಚ್ಚಳ ಮಾಡಲಾಗುತ್ತಿದೆ. ಇದುವರೆಗೆ ಒಟ್ಟಾರೆ 20,67,16,634 ಜನರ ಮಾದರಿಯನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 4,86,122 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಉತ್ತರ ಪ್ರದೇಶದ ಚಿತ್ತೌರ್ ಸರೋವರದ ಬಳಿ ಮಹಾರಾಜ ಸುಹೇಲ್ ದೇವ್ ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ. ಬಹರೈಚ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಇನ್ನಿತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಅಖಂಡ ಭಾರತದ ಕನಸು ಹೊಂದಿದ್ದ ಸುಹೇಲ್ ದೇವ್ ಶತ್ರುಗಳ ಸಂಹಾರ ಮಾಡಿ ದೇಶದ ಸಂಪತ್ತು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪೂರ್ವದಲ್ಲಿ ಗೋರಖ್ಪುರ್ವರೆಗೂ ಹಾಗೂ ಪಶ್ಚಿಮದಲ್ಲಿ ಸೀತಾಪುರ್ವರೆಗೂ ಇವರ ಸಾಮ್ರಾಜ್ಯವಿತ್ತು. ನಾಳೆ ಮಹಾರಾಜ ಸುಹೇಲ್ ದೇವ್ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಅವರ ಗೌರವಾರ್ಥ ಈ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತಿದೆ. ದೇಶಾದ್ಯಂತ ಇಂದು ಮಧ್ಯರಾತ್ರಿಯಿಂದ ರಾಷ್ಟ್ರೀಯ ಹೆದ್ದಾರಿಗಳ ಎಲ್ಲ ಟೋಲ್ ಪ್ಲಾಜಾ ಲೈನ್ಗಳಲ್ಲಿ ಫಾಸ್ಟ್ಯಾಗ್ ಬಳಕೆ ಕಡ್ಡಾಯವಾಗಿ ಜಾರಿಯಾಗಲಿದೆ. ಒಂದು ವೇಳೆ ಫಾಸ್ಟ್ಯಾಗ್ ಇಲ್ಲದೆ ಸಂಚರಿಸುವ ವಾಹನಗಳ ಚಾಲಕರು, ಮಾಲೀಕರು ನಿಗದಿತ ಶುಲ್ಕಕ್ಕಿಂತ ದುಪ್ಪಟ್ಟು ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಶುಲ್ಕ ಸಂಗ್ರಹದ ವ್ಯಾಪ್ತಿಗೆ ಬರುವ ಎಲ್ಲ ಹೆದ್ದಾರಿ ರಸ್ತೆಗಳನ್ನು ಫಾಸ್ಟ್ಯಾಗ್ ಮಾರ್ಗ ಎಂದು ಪರಿಗಣಿಸಲಾಗಿದೆ. 2008ರ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳ ಅನ್ವಯ ಫಾಸ್ಟ್ಯಾಗ್ ಇಲ್ಲದ ಅಥವಾ ಕಾರ್ಯನಿರ್ವಹಿಸದ ಫಾಸ್ಟ್ಯಾಗ್ ಇದ್ದರೂ ವಾಹನಗಳ ಮಾಲೀಕರು ದುಪ್ಪಟ್ಟು ದಂಡ ತೆರಬೇಕಾಗುತ್ತದೆ. ಈ ಹಿಂದೆ ಜನವರಿ 1ರಿಂದಲೇ ಜಾರಿಗೆ ಬರುವಂತೆ ಫಾಸ್ಟ್ಯಾಗ್ ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿತ್ತು. ಬಳಿಕ ಅದನ್ನು ಫೆಬ್ರವರಿ 15ರ ಈ ದಿನಕ್ಕೆ ಮುಂದೂಡಲಾಗಿತ್ತು. ಫಾಸ್ಟ್ಯಾಗ್ ಅಳವಡಿಕೆಯಿಂದ ಪಾರದರ್ಶಕತೆ ತರುವುದರ ಜೊತೆಗೆ ರಾಷ್ಟ್ರೀಯ ಟೋಲ್ಗಳಲ್ಲಿ ಕಾಯುವಿಕೆಯ ಸಮಯ ಮತ್ತು ಇಂಧನ ಬಳಕೆ ತಗ್ಗಿಸಲು ನೆರವಾಗಲಿದೆ ಹಾಗೂ ಡಿಜಿಟಲ್ ಮಾಧ್ಯಮಕ್ಕೂ ಇದರಿಂದ ಉತ್ತೇಜನ ದೊರೆಯಲಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನದಲ್ಲಿ ಹಿಮಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ಸಿಲುಕಿರುವವರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಸುಮಾರು 25ರಿಂದ 35 ಮಂದಿ ಸುರಂಗದಲ್ಲಿ ಸಿಲುಕಿರುವ ಶಂಕೆಯಿದ್ದು, ನಿನ್ನೆ 13 ಮೃತದೇಹಗಳು ಪತ್ತೆಯಾಗಿವೆ. ಸತತ 7 ದಿನಗಳಿಂದ ಶೋಧ ಕಾರ್ಯ ನಡೆಯುತ್ತಿದ್ದು, ಈವರೆಗೆ ಒಟ್ಟು 51 ದೇಹಗಳನ್ನು ಹೊರತೆಗೆಯಲಾಗಿದೆ. ಇನ್ನೂ 153 ಜನರು ಪತ್ತೆಯಾಗಬೇಕಿದೆ. ಆಧುನಿಕ ಹಾಗೂ ಅತ್ಯುನ್ನತ ಯಂತ್ರಗಳೊಂದಿಗೆ ಸುರಂಗವನ್ನು ಕೊರೆಯುವ ಕೆಲಸ ಮುಂದುವರೆದಿದೆ ಎಂದು ಅಧಿಕಾರಿ ಸ್ವಾತಿ ಭದೌರಿಯಾ ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆಯಂತೆ ಭತ್ತ ಖರೀದಿ ಕಾರ್ಯಾಚರಣೆ ವಿಧಾನದಿಂದ ದೇಶದಲ್ಲಿ ಸುಮಾರು 92 ಲಕ್ಷ ರೈತರಿಗೆ ಪ್ರಯೋಜನವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದರಿಂದ ಒಟ್ಟು 1,20,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೌಲ್ಯವರ್ಧನೆಯಾಗಿದೆ. ಸರ್ಕಾರ ತನ್ನ ಕನಿಷ್ಠ ಬೆಂಬಲ ಬೆಲೆಯಡಿ ಭತ್ತ ಸಂಗ್ರಹ ಮುಂದುವರಿಸಲಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಕರ್ನಾಟಕ ಅಲ್ಲದೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ತೆಲಂಗಾಣ, ಉತ್ತರಾಖಂಡ್, ತಮಿಳುನಾಡು, ಚಂಡೀಗಢ, ಜಮ್ಮು ಕಾಶ್ಮೀರ, ಕೇರಳ, ಗುಜರಾತ್, ಆಂಧ್ರಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಜಾರ್ಖಂಡ್, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ ರಾಜ್ಯಗಳಿಂದ 552 ಲಕ್ಷ ಟನ್ಗೂ ಅಧಿಕ ಭತ್ತವನ್ನು ಸಂಗ್ರಹಿಸಲಾಗಿದೆ. ಈ ಪೈಕಿ ಪಂಜಾಬ್ ರಾಜ್ಯ ಒಂದರಿಂದಲೇ 202 ಲಕ್ಷ ಟನ್ ಅಂದರೆ 31.70% ಭತ್ತದ ಖರೀದಿಯಾಗಿದೆ ಎಂದು ಸಚಿವಾಲಯ ಹೇಳಿದೆ.
ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ರಕ್ಷಣಾ ಪಡೆಗಳಿಗೆ ಭಾರೀ ಯಶಸ್ಸು ದೊರೆತಿದೆ. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನೆ ಸಂಘಟನೆಯಿಂದ ಜಮ್ಮು ಕಾಶ್ಮೀರ ಹಾಗೂ ದೆಹಲಿ ಮತ್ತಿತರ ಕಡೆಗಳಲ್ಲಿ ರೂಪಿಸಲಾಗಿದ್ದ ಸ್ಫೋಟದ ಸಂಚನ್ನು ವಿಫಲಗೊಳಿಸಲಾಗಿದೆ. ಅಪಾರ ಪ್ರಮಾಣದಲ್ಲಿ ಸುಧಾರಿತ ಸ್ಫೋಟಕ ವಸ್ತುಗಳನ್ನು ಹಾಗೂ ಇನ್ನಿತರೆ ಶಸ್ತ್ರಾಸ್ತ್ರಗಳನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 5 ಪಿಸ್ತೂಲ್, 10 ಮ್ಯಾಗಝೈನ್, 149 ಜೀವಂತ ಗುಂಡುಗಳು ಸೇರಿವೆ. ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ಕಿಂಗ್ಮನ್ ಗ್ರಾಮದ ಬಳಿ ಲಾರಿ ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ 15 ಮಂದಿ ಸಾವನ್ನಪ್ಪಿದ್ದಾರೆ. 5 ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಣ್ಣುಗಳ ಮೂಟೆಗಳನ್ನು ಹೊತ್ತೊಯ್ಯುತ್ತಿದ್ದ ಈ ಲಾರಿ ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ರಸ್ತೆ ದುರ್ಘಟನೆಗೆ इस दुर्घटना में 6 अन्य लोग घायल भी हुए, जिनमें 3 की हालत गंभीर बनी हुई है। प्रधानमंत्री ने इस सड़क हादसे पर दुख व्यक्त करते हुए घायलों के शीघ्र स्वस्थ होने की प्रार्थना की है। ರಸ್ತೆ ದುರ್ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದು, ಮೃತಪಟ್ಟವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಟ್ವೀಟ್ ಮೂಲಕ ಹಾರೈಸಿದ್ದಾರೆ. ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕೆಜಿಎಫ್ನಲ್ಲಿ ಬಿಇಎಂಎಲ್ ಹಾಗೂ ಬಿಜಿಎಂಎಲ್ನ ಜಮೀನುಗಳನ್ನು ಸರ್ವೆ ಮೂಲಕ ಪರಿಶೀಲಿಸಲಾಯಿತು. ಈ ಮುನ್ನ ರಾಜ್ಯ ಸರ್ಕಾರಕ್ಕೆ 967 ಎಕರೆ ಜಮೀನು ದೊರೆತಿತ್ತು. ಈಗ ಸರ್ವೆಯ ನಂತರ ಹೆಚ್ಚುವರಿ 600 ಎಕರೆ ಜಮೀನು ದೊರೆತಿದೆ. ಡಿಡಿ ನ್ಯೂಸ್ನೊಂದಿಗೆ ಖಾಸಗಿ ಉದ್ಯೋಗಿ ಮನೋಜ್, ಕೆಜಿಎಫ್ನಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚುತ್ತದೆ. ಪ್ರಧಾನಿಯ ಆತ್ಮನಿರ್ಭರ ಯೋಜನೆಯಡಿ ಈ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ಒಂದು ಅನುಕೂಲ ಆಗೋ ಥರ ಮಾಡಿದೆ. ಎಲ್ಲರಿಗೂ ಉಪಯೋಗ ಆಗುತ್ತೆ. ಸುಮಾರು ಜನ ಇಲ್ಲಿಂದ ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲ ಬೆಂಗಳೂರು ಆ ಕಡೆ, ಮುಂಬೈ ಕಡೆ, ಈ ಕಡೆ ಎಲ್ಲ ಓಡ್ತಿದ್ದಾರೆ ಕೆಲಸಕ್ಕೋಸ್ಕರ. ಆ ಕಡೆ ಹೋಗೋದನ್ನ ಇಲ್ಲೇ ಏನೋ ಒಂದು ಇಂಡಸ್ಟ್ರಿಯಲ್ ಹಬ್ ಥರ ಏನಾದರೂ ಮಾಡಿದರೆ ನಮ್ಮಂಥ ಯಂಗ್ಸ್ಟರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ನ ಸಿಬ್ಬಂದಿ ಪುರುಷೋತ್ತಮ್, ಸಂಪೂರ್ಣ ಪರಿಶೀಲನೆಯ ನಂತರ ಜಮೀನುಗಳನ್ನು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಲಾಗುವುದು. ಯಾವುದೇ ನಿಕ್ಷೇಪಗಳು ಕಂಡುಬಂದಲ್ಲಿ ಈ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇಲ್ಲಂದ್ರೆ ಕೊಡ್ತಾರೆ, ಇಲ್ಲಿ ಲ್ಯಾಂಡ್ ಗೋಲ್ಡ್ ಇಲ್ಲಂದ್ರೆ ಕೊಡ್ತಾರೆ, ಗೋಲ್ಡ್ ಇದ್ರೆ ಕೊಡೋದಿಲ್ಲ. ಮತ್ತು ಅದು ಗೌರ್ಮೆಂಟ್ ಹ್ಯಾಸ್ ಟು ಡಿಸೈಡ್ ಅದು ಏನು ಬೆಸ್ಟ್ ಆಪ್ಷನ್, ಗ್ಲೋಬಲ್ ಟೆಂಡರ್ ಬಿಡಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಲಭ್ಯವಾಗಿರುವ ಜಮೀನುಗಳಿಗೆ ಆರ್ಟಿಸಿ ಸಹ ಪಡೆಯಲಾಗಿದ್ದು, ಕೈಗಾರಿಕಾ ಸ್ಥಾಪನೆ ಕುರಿತು ಚರ್ಚಿಸಲಾಗಿದೆ. ಹೆಚ್ಚುವರಿಯಾಗಿ ದೊರೆತಿರುವ 600 ಎಕರೆ ಜಮೀನನ್ನು ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ತಿಳಿಸಿದರು. ಅದೆಲ್ಲ ಸರ್ವೆ ಮಾಡಿಬಿಟ್ಟು ಬೆಮೆಲ್ಗೆ ಎಷ್ಟು ಬರುತ್ತೆ, BGMLದು ಏನು, ಮತ್ತು ಖಾಲಿ ಇರುವ ಜಾಗ ಏನು ಅಂತಂದ್ಬಿಟ್ಟು ನಾವು ಗುರುತಿಸಿದ್ದೀವಿ. ಅದರಲ್ಲಿ BGMLದು ಈಗಾಗಲೇ ಸರ್ವೆ ನಂಬರ್ 1 ಮತ್ತು 2ರಲ್ಲಿ BGMLಗೆ ಬರುತ್ತೆ. ಸುಮಾರು 7170 ಎಕರೆಯಷ್ಟು ಅವ್ರಿಗೆ ಬರುತ್ತೆ. ನಮಗೆ ಅಂದರೆ ಸರ್ಕಾರದ ವಶಕ್ಕೆ ಸರ್ವೆ ನಂಬರು 2 ಮತ್ತು 3ರಲ್ಲಿ ಸುಮಾರು 967 ಎಕರೆನ ನಾವು ಸರ್ಕಾರದ ವಶಕ್ಕೆ ಪಡ್ಕೊಂಡು, ಅಂದರೆ ಖಾಲಿ ಯಾವುದು ಜಾಗ ಇತ್ತು ಅದನ್ನು ಸರ್ಕಾರದ ವಶಕ್ಕೆ ಪಡ್ಕೊಂಡು ನಾವು ಮ್ಯೂಟೇಷನ್ ಮಾಡಿಬಿಟ್ಟು RTC ಎಲ್ಲ ಮಾಡಿದ್ದೀವಿ. ಒಂದೇ ಕೈಯನ್ನು ಬಳಸಿ ಅಕ್ಷರ ದೋಷವಿಲ್ಲದಂತೆ ಅಂದವಾಗಿ ಬರೆಯಲು ಕಷ್ಟಪಡುವಂತಹ ಅನೇಕರ ಮಧ್ಯೆ ರಾಯಚೂರು ಜಿಲ್ಲೆಯ ಗುಡೇಬಲ್ಲೂರು ಗ್ರಾಮದ ಕರ್ನಾಟಕ ವಿದ್ಯುತ್ ನಿಗಮದ ಸಿಬ್ಬಂದಿ ಬಸವರಾಜ್ ವಾಕೇಟಿ ಅವರು ಏಕಕಾಲದಲ್ಲಿ 2 ಕೈಗಳನ್ನು ಬಳಸಿ 4 ಭಾಷೆಗಳಲ್ಲಿ ಸುಂದರವಾಗಿ ಅಕ್ಷರ ದೋಷವಿಲ್ಲದಂತೆ ಬರೆಯುವ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ಶಾಲಾ ದಿನಗಳಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿರುವ ಬಸವರಾಜ್ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಸೇರಿದಂತೆ ರೋಮನ್ ಅಂಕಿಗಳನ್ನು ಏಕಕಾಲದಲ್ಲಿ ಬರೆಯುವ ಮೂಲಕ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದ್ದಾರೆ. ಇವರ ಈ ಸಾಧನೆಯನ್ನು ಪ್ರಶಂಸಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ, ಗೌರವಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿವೆ.
ಈ ವಿಶೇಷ ನೈಪುಣ್ಯತೆಯ ಮೂಲಕ ಮುಂದೆ ಗಿನ್ನಿಸ್ ದಾಖಲೆ ಮಾಡಬೇಕೆಂಬ ಬಯಕೆಯನ್ನು ಬಸವರಾಜ್ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಬಸವರಾಜ್ ವಾಕಿಟಿ. ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇನೆ. ನಿರಂತರ ಅಭ್ಯಾಸದಿಂದ 4 ಭಾಷೆಗಳಲ್ಲಿ ಸುಲಭವಾಗಿ ಬರೆಯುತ್ತೇನೆ. ಇದಕ್ಕೆ ಪೋಷಕರು ಮತ್ತು ಸ್ನೇಹಿತರ ಪ್ರೋತ್ಸಾಹವೇ ಕಾರಣ ಎಂದರು. ಬಟ್ ನಾನು ಒಂದೇ ಸತಿ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸ್ನು ಒಂದೇ ಸತಿ ಬರೀತೀನಿ. ನನ್ನ ಜೊತೆಗಿದ್ದ ಫ್ರೆಂಡ್ಸ್ನು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಾನು ಗಿನ್ನಿಸ್ ರೆಕಾರ್ಡ್ಗೋಸ್ಕರ ಪ್ರಯತ್ನ ಮಾಡ್ತೀನಿ. 4 ಭಾಷೆ. ಸ್ನೇಹಿತ ಶಾಂತಮೂರ್ತಿ, 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬರೆಯುವುದು ಸುಲಭದ ಕೆಲಸವಲ್ಲ. ಇವರ ಈ ವಿಶೇಷ ಪ್ರತಿಭೆಗೆ ಅಗತ್ಯ ಪ್ರೋತ್ಸಾಹ ದೊರೆಯಬೇಕಿದೆ ಎಂದು ತಿಳಿಸಿದರು. ಬಂಗಾರದ ಪದಕವನ್ನು ಕೊಟ್ಟಿರ್ತಾರೆ. ಇವನ ಮುಂದಿನ ಆಶಯದಂತೆ ಇವನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕನ್ನೋ ಏನು ಮನದಾಸೆ ಇದೆ. ಅದನ್ನು ಸಂಪೂರ್ಣವಾಗಿ ಆಗಲಿ ಅಂತೇಳಿ ನಮ್ಮ ನಿಗಮದ ವತಿಯಿಂದ ಹಾಗೂ ಅವನ ಸ್ನೇಹಿತರ ಬಂಧು ಬಳಗದ ವತಿಯಿಂದ ಶುಭ ಹಾರೈಸ್ತೇವೆ. ಮತ್ತೋರ್ವ ಸ್ನೇಹಿತ ಸುಜಯ್, ವಿಭಿನ್ನ ನೈಪುಣ್ಯತೆಯ ಮೂಲಕ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದು ಹೆಮ್ಮೆಯ ಸಂಗತಿ. ಗಿನ್ನಿಸ್ ದಾಖಲೆ ಮಾಡುವ ಇವರ ಕನಸು ಈಡೇರುವ ಅಗತ್ಯವಿದೆ ಎಂದರು. ಹಾಗೆ ಅವ್ರ ಸಾಧನೆ ನೋಡ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ವೆಂಕಟಾಚಲಪತಿ ಸಾಹೇಬರು ಅವನಿಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಸರ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನೋದ್ರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ದಾರೆ, ಅದರಲ್ಲಿ ಒಂದು ಅವಾರ್ಡ್ ಬಂದಿದೆ. ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಅದರಲ್ಲೊಂದು ಅವಾರ್ಡ್ ಬಂದಿದೆ ಸರ್ ಅವರಿಗೆ. ಅವರ ಸಾಧನೆ ಹೀಗೆ ಮುಂದುವರಿತಾ ಇರಲಿ ಅಂತ ನಮ್ಗೆ ಎಲ್ಲ ಇದು ಮಾಡ್ತೀವಿ. ಈ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ 4ನೇ ಸುತ್ತಿನ ಸಿಂಗಲ್ಸ್ ಪಂದ್ಯದಲ್ಲಿ 4ನೇ ಶ್ರೇಯಾಂಕಿತ ಆಟಗಾರ ಮೆಡ್ವೆಡೇವ್ 6-4, 6-2, 6-3 ನೇರ ಸೆಟ್ಗಳಿಂದ ಅಮೆರಿಕದ ಮೆಕೆಂಜಿ ಮೆಕ್ಡೊನಾಲ್ಡ್ ವಿರುದ್ಧ ಜಯಗಳಿಸಿ ಮುನ್ನಡೆ ಸಾಧಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಜೆಸ್ಸಿಕಾ ಪೆಗುಲಾ ಸಹ ಅಂತಿಮ 8ರ ಘಟ್ಟ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅವರು ಉಕ್ರೇನ್ನ 5ನೇ ಶ್ರೇಯಾಂಕಿತ ಆಟಗಾರ್ತಿ ಎಲಿನಾ ಸ್ವಿಟೋಲಿನಾಗೆ 6-4, 3-6, 6-3 ಸೆಟ್ಗಳಿಂದ ಅಚ್ಚರಿಯ ಆಘಾತ ನೀಡಿ ಕ್ವಾರ್ಟರ್ ಫೈನಲ್ಗೆ ಹೆಜ್ಜೆ ಹಾಕಿದರು. ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ 2ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ 3ನೇ ದಿನದಾಟದಲ್ಲಿಂದು ಭಾರತ ಇತ್ತೀಚಿನ ವರದಿ ಬಂದಾಗ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಿತ್ತು. ಮೊದಲ ಇನ್ನಿಂಗ್ಸ್ನ 195 ರನ್ಗಳ ಮುನ್ನಡೆ ಸೇರಿದಂತೆ ಇದೀಗ ಭಾರತ ಒಟ್ಟು 329 ರನ್ಗಳ ಮುನ್ನಡೆ ಹೊಂದಿದೆ. ನಿನ್ನೆ 2ನೇ ದಿನದ ಅಂತ್ಯಕ್ಕೆ ಗಳಿಸಿದ್ದ 1 ವಿಕೆಟ್ ನಷ್ಟಕ್ಕೆ 54 ರನ್ಗಳೊಂದಿಗೆ ಇಂದಿನ ಆಟ ಮುಂದುವರೆಸಿದ ಭಾರತ ಬಹುಬೇಗನೆ ವಿಕೆಟ್ ಕಳೆದುಕೊಳ್ಳಲಾರಂಭಿಸಿತು. ಇಂದು ಆಟ ಮುಂದುವರೆಸಿದ ರೋಹಿತ್ ಶರ್ಮಾ 26, ಚೇತೇಶ್ವರ ಪೂಜಾರ 7, ವಿಕೆಟ್ ಕೀಪರ್ ರಿಷಬ್ ಪಂತ್ 8 ಮತ್ತು ಅಜಿಂಕ್ಯ ರಹಾನೆ 10 ರನ್ ಹಾಗೂ ಅಕ್ಷರ್ ಪಟೇಲ್ 7 ರನ್ ಗಳಿಸಿ ಬೇಗನೆ ನಿರ್ಗಮಿಸಿದರು. ಭೋಜನ ವಿರಾಮಕ್ಕೆ ಭಾರತ 6 ವಿಕೆಟ್ ನಷ್ಟಕ್ಕೆ 156 ರನ್ ಗಳಿಸಿತ್ತು. ನಾಯಕ ವಿರಾಟ್ ಕೊಹ್ಲಿ 62 ರನ್ ಹಾಗೂ ಅಶ್ವಿನ್ 55 ರನ್ ಗಳಿಸಿ ಆಡುತ್ತಿದ್ದಾರೆ. ಇಂಗ್ಲೆಂಡ್ ಬೌಲರ್ಗಳ ಪರ ಜಾಕ್ ಲೀಚ್ 3 ವಿಕೆಟ್ ಪಡೆದರೆ ಮೊಯಿನ್ ಅಲಿ 2 ವಿಕೆಟ್ ಉರುಳಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ದಾಖಲೆಯ ಏರಿಕೆ ಕಂಡಿದೆ. ಸೆನ್ಸೆಕ್ಸ್ ಒಟ್ಟು 525 ಅಂಕಗಳ ಏರಿಕೆಯೊಂದಿಗೆ 52,069ರಲ್ಲಿ ವಹಿವಾಟು ಆರಂಭಿಸಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 139 ಅಂಕಗಳ ಏರಿಕೆಯೊಂದಿಗೆ 15,302ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 14 ಪೈಸೆ ಏರಿಕೆಯಾಗಿದ್ದು 72.61ರಷ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಶಕ್ತಿಗಳ ದುಷ್ಕೃತ್ಯ ತಡೆಗೆ ದೆಹಲಿ ಪೊಲೀಸರಿಂದ ಕಟ್ಟುನಿಟ್ಟಿನ ನಿಗಾ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ವಿಜಯಪುರ ಜಿಲ್ಲೆ ಜನತೆಯ ಬಹುದಿನಗಳ ಬೇಡಿಕೆ, ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವರ್ಚುವಲ್ ಮೂಲಕ ಶಿಲಾನ್ಯಾಸ. ಜನರ ಬವಣೆ ನಿವಾರಿಸಲು 1,500 ಪುರಾತನ ಅನಗತ್ಯ ಕಾನೂನುಗಳು ರದ್ದು, ಭೂ ವಿಜ್ಞಾನ ರಂಗದಲ್ಲೂ ಸುಧಾರಣೆ, ಡಾಕ್ಟರ್ ಹರ್ಷವರ್ಧನ್. ಚೆನ್ನೈನಲ್ಲಿ 2ನೇ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 201 ರನ್.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.